ನಮಸ್ಸರ್ವೇಭ್ಯಃ ಎಲ್ಲರಿಗೂ ನಮಸ್ಕಾರಗಳು. ಗಾಯತ್ರಿ ಬ್ರಹ್ಮೋಪದೇಶದ ಚಿಂತನಕ್ಕೆ, ದೈನಂದಿನ ಚಿಂತನಕ್ಕೆ ಸುಸ್ವಾಗತ. ವಾಯುಬಂ ಗಾಯತ್ರಿ ಪ್ರಣವ ಸ್ವರೂಪಿಣಿಯ ವಾಯುಬಂ ಗಾಯತ್ರಿ ಪ್ರಣವ ಸ್ವರೂಪಿಣಿಯ ಓಜೋಸಿ ಸಹೋಸಿ ಪರಮಸಿ ಪ್ರಾಜೋಸಿ ರಾಮನಾಮಸಿ ತಾಯ ವಿಶ್ವಮಸಿ ವಿಶ್ವಾಯೋ ಪಾಹಿ ಬಂ ಗಾಯತ್ರಿ ಪ್ರಣವ ಸ್ವರೂಪಿಣಿಯ ಸತ್ಯವೇ ಸೌಂದರ್ಯ ಸೌಂದರ್ಯವೇ ಸತ್ಯ ದೇವರ್ಷಿನಂದಿನಿಯ ಸ್ತುತಿಸುವೆನು ನಿತ್ಯ ನಾಹಿ ಮಂ ಗಾಯತ್ರಿ ಪ್ರಣವ ಸ್ವರೂಪಿಣಿಯ ದೇವಿ ಸಾಕ್ಷಾತ್ಕಾರ ಗೀತಬೋಧ ಸ್ವರ ಸನಾತನ ದುರ್ಬದ ಹೃದಯ ಶಂಕರಿ ಪಾಹಿ ಮಂ ಗಾಯತ್ರಿ ಪ್ರಣವ ಸ್ವರೂಪಿಣಿಗೆ. ಬ್ರಹ್ಮೋಪದೇಶದ ಗಾಯತ್ರಿಯನ್ನು ಮಂತ್ರವನ್ನು ಆಧ್ಯಾತ್ಮಿಕ ಸಾಧನೆಯ ಪರಾಕಾಷ್ಠತೆಯ ಪರೋ ದೇವತೆಯಾಗಿ ಉಪಾಸನೆ ಮಾಡುವುದು. ಒಂದು ಜ್ಞಾನ ಮಾರ್ಗದಲ್ಲಿ ವೇದೋಪನಿಷತ್ತಿನಲ್ಲಿ ತಿಳಿಯುವುದಾದರೆ, ಎರಡನೆಯದು ಈ ಗಾಯತ್ರಿ ಮಂತ್ರ. ಗಾಯತ್ರಿ ಯಗಾಯಂ ತಂ ತ್ರಾಯತೈತಿ. ಯಾರು ಅದನ್ನು ಪ್ರಾರ್ಥಿಸುತ್ತಾರೋ ಅವರಿಗೆ ಉದ್ಧಾರ ಮಾಡೋದು. ಇದಕ್ಕೆ ನೂರಾರು ಹೇಳ್ತಾ ಹೋದರೆ ಬಹಳವಾಗಿದೆ, ಅಷ್ಟೊಂದೆಲ್ಲ ಹಂಚಿಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಇಡೀ ವೇದೋಪನಿಷತ್ತುಗಳ ಸಾರಸರ್ವಸ್ವ ಕ್ವಿಂಟೆನೆನ್ಸ್ ಆಫ್ ದಿ ವೇದೋಪನಿಷತ್ತ ಇಟ್ ಸೆಲ್ಫ್ ಗಾಯತ್ರಿ ಮಂತ್ರದ ಸಾರಸರ್ವಸ್ವ. ಹಾಗಾಗಿ ಸುಮ್ಮನೆ ಬ್ರೀಫ್ ಆಫ್ ಮಾಡ್ತೀನಿ ಒಂದೆರಡು ಚಿಂತನದಲ್ಲಿ, ಆಮೇಲೆ ಉಪನಿಷತ್ಗೆ ಹೋಗ್ತೀನಿ. ಅದು ಗಾಯತ್ರಿ ಸ್ವರೂಪವೇ, ನಾನು ಅದರದನ್ ದಟ್. ಇವತ್ತು ಉಪಾಸನೆಯ ಫಲಗಳನ್ನು ಹೇಳ್ಕೊಂಡು ಹೋಗ್ತೀನಿ. ಗಾಯತ್ರಿ ಮಂತ್ರಕ್ಕೆ ಓಂ ಭೂರ್ಭುವಸ್ಸುವ ತತ್ಸವಿತೃವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಅದಕ್ಕೆ ಮೃತ್ಯುಂಜಯ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಇದನ್ನು ಹಾಕಿ ಹೇಳಿದ್ರೆ ಸಂಜೀವಿನಿ ಮಂತ್ರ. ಒಂದು ಮಂತ್ರಕ್ಕೆ ಹೇಳೋಕ್ಕಾಗಲ್ಲ, ಮನೋಲಯವಾಗಬೇಕು. ಒಂದು ಯಾರಿಗಾರಿಗೋ ಒಂದು ಅಭಿಮಂತ್ರಿಸಿ, ಒಂದು ಸಕ್ಕರೆಯನ್ನು ಒಂದು ನೀರನ್ನು ಅಭಿಮಂತ್ರಿಸಿ ಅವ್ರಿಗೆ ಕೊಡಬೇಕು ಅಂದರೆ, ಇಲ್ಲ ಒಬ್ಬರಿಗೆ ನಿಮಗೆ ದೂರ ಡಿಸ್ಟೆಂಟಲ್ಲಿದ್ದರೆ ಅವ್ರ ಪರವಾಗಿ ನೀವು ಪ್ರಾರ್ಥನೆ ಮಾಡೋದಿದ್ದರೆ ಒಂದು 108,000 ಹೇಳಬೇಕು. ಹಾಗಾಗಿ ಅದು ಒಂದು ಸಿದ್ಧಿ ಪಡಿಬೇಕು. ಅದನ್ನು ಸಂಜೀವನಿ ಮಂತ್ರ ಅಂತಾರೆ. ಚತುಷ್ಪಾದ ಗಾಯತ್ರಿ ಶ್ರೇಷ್ಠವಾದ ಉಪಾಸಕರಿಂದ ಸಾಧಕರಿಂದ ಪಡೆಯಬೇಕು. ಪರೋರಜಸ್ಸಿ ಸಾವುದೋಮ್ ಅಂತ ಚತುಷ್ಪಾದ ಗಾಯತ್ರಿ. ಅದು ಸ್ವಲ್ಪ ಹೈಯರ್ ಡೈಮೆನ್ಷನ್. ಅದು ನನಗೆ 2-3 ಸನ್ಯಾಸಿಗಳು, ಒಬ್ಬರು ದೇವಿ ಉಪಾಸಕರು ಕೊಟ್ಟರು ಹಿಂದೆ. ಅದು ಎನ್ಫೋಲ್ಡ್ಮೆಂಟ್, ಅದಕ್ಕೆ ಸ್ವಲ್ಪ ವಿಧಿ ನಿಷೇಧಗಳಿರುತ್ತೆ. ಇನ್ನೊಂದು ಉಸಿರಾಟದಲ್ಲಿ ಸೋಹಂ, ಅದೇ ನಾನು. ಯಾವುದು? ಗಾಯತ್ರಿ ನಾನು. ಸೋಹಂ ಹಂಸ ಸೋಹಂ ಹಂಸ, ಅದು ಹಂಸ ಗಾಯತ್ರಿ. 21,600 ನಿಮಿಷಕ್ಕೆ, ಗಂಟೆಗೆ 60 ನಿಮಿಷ, 24 ಗಂಟೆ. ಹೀಗೆ ಅದು 21,600 ಉಸಿರಾಟ. ಓಂಕಾರ ಸ್ವರೂಪಿಣಿಯ ಪ್ರಣವ ಹೆಸರಲ್ಲಿ ಓಂಕಾರದಿಂದ ಗಾಯತ್ರಿ. ಅದು ಎಲ್ಲ ದೇವತೆಗಳಿಗೆ ಅಸ್ತಿತ್ವ, ಆಧಾರ. ಎಲ್ಲರ ದೇವತೆಗಳಿಗಿರುವುದು ಆ ಗಾಯತ್ರಿ ಸ್ವರೂಪದ ಆತ್ಮಸ್ವರೂಪಿಣಿಯಾಗಿದ್ದಾಳೆ. ಎಲ್ಲ ಜೀವಜಗತ್ತಲ್ಲೂ ಹಾಗೆ. ಅದರ ತಮೋಗುಣ ಜಾಸ್ತಿ ಎದ್ದು ಕುಡಿಯುತ್ತಲ್ಲ ಮಾನವರಲ್ಲಿ ಇದೆ. ಹಾಗಾಗಿ ರಜೋಗುಣ ಜಾಸ್ತಿ ಇರೋ ಕಡೆ ದೇವತೆಗಳಿರುವುದು. ಅದು ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲೂ ಅಚ್ಚಿಶಕ್ತಿ ಚೇತನಾರೂಪ ಜಡಶಕ್ತಿ. ಅದು ಮುಂದೆ ಉಪನಿಷತ್ತು ತಗೊಂಡಾಗ ಹೇಳ್ತೀನಿ, ದೇವತೆಗಳಲ್ಲಿ ಹೇಗಿರುತ್ತೆ, ಮನುಷ್ಯರಲ್ಲಿ ಹೇಗಿರುತ್ತದೆ ಅಂತ. ನಿರ್ಗುಣೋಪಾಸನೆಗೆ ಪ್ರಣವ ಗಾಯತ್ರಿ ಸಾಕು ಅಂತ ಹೇಳ್ತಾರೆ. ಯಾಕೆಂತಂದ್ರೆ ಅಲ್ಲಿ ಯಾವ ದ್ವಂದ್ವ ಇಲ್ಲ, ಇದೂ ಇಲ್ಲ, ಯಾವುದೇ ನಿರ್ದಿಷ್ಟವಾದ ಪ್ರಣವ. ಓಂ ನಿಂತು ಬಿಟ್ಟಾಗ
ಈ ಸವಿತೃ ಶಕ್ತಿ, ಸೂರ್ಯನ ಬೆಳವಿಕೆ, ಆತ್ಮಸ್ವರೂಪದ ಬೆಳಗುವಿಕೆ ಎಲ್ಲವೂ ಅವ್ಯಕ್ತವಾದ ಪರಬ್ರಹ್ಮ ಶಕ್ತಿ ಅದಲ್ಲ. ಶತಾಕ್ಷರ ಗಾಯತ್ರಿ ಅಂತ ಇನ್ನೊಂದು ಹೇಳ್ತಾರೆ. ಗಾಯತ್ರಿ ಮಂತ್ರದ ಬೀಜಾಕ್ಷರ 24 ಬೀಜಾಕ್ಷರಗಳಿಗೂ 24 ತತ್ವಸಂಧಾನಗಳನ್ನು ಮಾಡ್ತಾ ಹೋಗ್ತಾರೆ. ಓಂ ಭೂ ಭೂವ ಸುವ ಸು ಹೀಗೆ ಅದಕ್ಕೆ ಅರ್ಥ ಕೊಡ್ತಾ ಹೋಗ್ತಾರೆ. ಅದೆಲ್ಲ ದೈನಿಕ ಚಿಂತನೆ ಆಗಲ್ಲ. ಇನ್ನು ಗಾಯತ್ರಿ ಸ್ವರೂಪ ಗಾಯತ್ರಿ ಮಂತ್ರ 24 ಬೀಜಾಕ್ಷರ, ಮೃತ್ಯುಂಜಯ, ಮಹಾಮೃತ್ಯುಂಜಯ, ಬೇರೆ ಬೇರೆ ತುಪ್ಪಾದ ಅರ್ಥಗಳಲ್ಲಿ ಹೇಳ್ತಾರೆ. ಇದು ಬ್ರಾಹ್ಮಿ ಛಂದಸ್ಸರಿಗೆ ವಸಿಷ್ಠರು ವಿಶ್ವಾಮಿತ್ರರನ್ನು ಕೊಟ್ಟಿದ್ದು ಬ್ರಾಹ್ಮಿ ಛಂದಸ್ಸಿನ 36 ಬೀಜಾಕ್ಷರ. ಅದು ಇನ್ಯಾರೋ ಹೇಳಿ ಏನೋ ಹಾಕ್ತಾರೆ, ಅದು ಯಾರೋ ಮೃತ್ಯುಂಜಯ ಕೊಟ್ಟು ಅಂತ, ಅದೇನೋ ನಮಗೆ ಗೊತ್ತಿಲ್ಲ. ಇದು ನಮಗೆ ತಿಳಿದಿದ್ದು ಶ್ರೇಷ್ಠವಾದ ಮೂಲಗಳಿಂದ. ಮೃತ್ಯುಂಜಯ ಗಾಯತ್ರಿ ಈ ವಿಶ್ವಾಮಿತ್ರರಿಗೆ ವಸಿಷ್ಠರು ಕೊಟ್ಟಿರುವ ಮೃತ್ಯುಂಜಯ ಮಂತ್ರದಲ್ಲಿ ರುದ್ರನೇ ದೇವತೆ, ಋಷಿಯ ವಸಿಷ್ಠರು ಹೀಗೆಲ್ಲ ಬರುತ್ತದೆ. ಛಂದಸ್ಸು ಬ್ರಾಹ್ಮಿ ಛಂದಸ್ಸು. ಬ್ರಾಹ್ಮಿ ದುರ್ಗಾ ಸೂಕ್ತ ಜಾತವೇದಸೇಸು ಅಂತ. ಜಾತವೇದಸೇ ಸುರಮಾಮಸೋಮರಾತಿ ಯತೋ ನಿದಹಾತಿ ವೇದ ಸನಃ ಪರಶು ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದರತಾತ್ಯಗ್ನಿ. ಇಷ್ಟೇ ಸಾಕು, ಪೂರ್ತಿ ಹೇಳಬಾರ್ದು. 40 ಇದು 6 ತಿಂಗಳು ಪಠಿಸಿದರೆ 100 ಬೀಜಾಕ್ಷರದ ಮಂತ್ರ ಆಗುತ್ತೆ. ಅದರಲ್ಲಿ ತುಂಬ ಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಕನಿಷ್ಠ ಎಷ್ಟೊಂದು 1008 ಇರುತ್ತೆ ಅಂತ. ಅದರಲ್ಲಿ ಕಷ್ಟ ಅದು. ಅಷ್ಟೊಂದು 100 ಬೀಜಾಕ್ಷರ ಹೇಳಬೇಕಾದ್ರೆ 108 ಹೇಳ್ತಾ ಹೋಗ್ಬೋದು. ಇನ್ನು ಅರುಣ ಸೂಕ್ತ ಹೇಳಿದೆ, ಅದು 130 ಮಂತ್ರ ತಿರುಗಿ ಅವರಿಸ್ಬೇಕದು. ಇವನ್ ಆಶೀರ್ವಾದ ಮಾಡಬೇಕಾದ್ರೂ ಈ ಗಾಯತ್ರಿ ಶಕ್ತಿಯಿಂದಲೇ ಮಾಡೋದು. ಸವಿತಾ ಪಶ್ಚಾತ್ತ ಆತೋ ಪರಸ್ತಾ ಆತೋ ಸವಿತೋತ್ತರಾತ ಆತೋ ಸವಿತೋಧರತ್ತ ಆತೋ ಸವಿತಾ ನ ಸವಿತೋ ಸರ್ವತೆ ಪರ್ವತೆ ಸವಿತಾ ನಾವು ರಾಸತಾಂ ದೀರ್ಘಮಾಯು ಅಂತ ಇದೆಲ್ಲ ಇದು ಮಾಡ್ತಾರೆ. ಹೀಗೆ ಹೇಳ್ತಾ ಹೋಗ್ತಾರೆ. ದೇಹವೇ ದೈವಿ ವೀಣೆ, ಅದನ್ನು ಇವರು ಎಡತೊರೆ ಸುಬ್ಬರಾಯ ಶರ್ಮರದು ಅದನ್ನು ಅದು ಹೇಳಿದೆ ನೆನ್ನೆ, ಅವೆಲ್ಲ ಹೇಳಿದ್ದೀನಿ. ಇದನ್ನು ಡಿವೈನ್ ಜಾಮಿಟ್ರಿ 124 ಅಕ್ಷರ, 3 ಕಾಲ, 72,000 ಮಂತ್ರ, 72,000 ಚಾನಲ್ಸು, ಹೀಗೆ ಎಲ್ಲ ಹೇಳಾಗಿದೆ. ಡಾಕ್ಟರ್ ಹೋವರ್ಡ್ ಇಂಟರ್ನ್ಯಾಷನಲ್ ಸೈಂಟಿಸ್ಟು, ಅವರು ಈ ಪವರ್ಫುಲ್ ಹೈಮನ್ ಈ ಗಾಯತ್ರಿ ಮಂತ್ರದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಇದು 1,10,000 ಪಾಸಿಟಿವ್ ವೇವ್ಸ್ ಪ್ರೊಡ್ಯೂಸ್ ಮಾಡುತ್ತೆ, ಸೌಂಡ್ ವೇವ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದರ ಎಫೆಕ್ಟಿಂದ ಏನಾಗುತ್ತೆ, ಮನುಷ್ಯನಿಗೆ ಮೈಂಡಲ್ಲಿ ಕಾಮ್ನೆಸ್, ಮೆಂಟಲ್ ಎಸ್ಟಸಿ ಒಂದು ಉಂಟಾಗುತ್ತೆ ಕೆಲವಾರು ದಿವಸಗಳಲ್ಲಿ. ಇಂಪ್ರೂವ್ಸ್ ಇಮ್ಯುನಿಟಿ ಅಪ್ ಟು ಡಿಸೀಸಸ್, ಇಂಪ್ರೂವ್ಸ್ ಲರ್ನಿಂಗ್ ಎಬಿಲಿಟಿ. ಮಕ್ಕಳಿಗೆ ಬೇಗ ಇದನ್ನು ಮುಂಜಿ ಮಾಡಿ ಬ್ರಹ್ಮೋಪದೇಶ ಕೊಟ್ಟು ಅವ್ರಿಗೆ ತಂದೆನೂ ಮಾಡಬೇಕಾಗತ್ತೆ ಸಂಜೆ ಇದ್ದರೆ ಮಕ್ಕಳು ಮಾಡೋದಿಲ್ಲ. ಮಾಡಿದ್ರೆ ಆ ಹುಡುಗರಿಗೆ ತುಂಬ ಎನ್ಫೋಲ್ಡ್ ಆಗುತ್ತೆ ವಿಕಾಸವಾದಲ್ಲಿ ಬ್ರೈನ್. ಇಂಪ್ರೂವ್ಸ್ ದ ಲರ್ನಿಂಗ್ ಎಬಿಲಿಟಿ. ಬ್ರೆತ್ ರಿದಮಿಕ್ ಆಗಿ ಮನುಷ್ಯನಿಗೆ ಕಾಯಿಲೆಗಳು ವಾಸಿ ಆಗುತ್ತೆ. ನರ್ವ್ಸ್ ಡೆಬಿಲಿಟಿ ಹೋಗುತ್ತೆ, ರಿಮೂವ್ಸ್ ಡಿಪ್ರೆಷನ್, ಸ್ಟ್ರೆಸ್ಗಳು ಹೋಗುತ್ತೆ. ಗೆಟ್ ರಿಡ್ ಆಫ್ ಆಲ್ ಟಾಕ್ಸಿನ್ಸ್ ಫ್ರಮ್ ದ ಬಾಡಿ. ಪ್ರಿಟರ್ಬ್ನೆಸ್, ಚಡಪಡಿಸುವಿಕೆ ಎಲ್ಲ ಹೋಗುತ್ತೆ. ಅದನ್ನೆಲ್ಲ ಹೇಳ್ಕೊಂಡು ಹೋಗ್ತಾರೆ. ಅದನ್ನು ಇನ್ನೊಂದು ತುಂಬ ಇದೆ ವಿಷಯಗಳು. ಸತ್ಯೇಂದ್ರನಾಥ್ ಬೋಸ್ ಅಂತ ಕಲ್ಕಟ್ಟಾದಲ್ಲಿ ಅವ್ರ ತಂದೆ ಇದ್ದರು. ಅವರು ಮೋನಿ ಭೂಮಿಕ್ ಅಂತ, ಅವರು ಅದು ಸ್ವಲ್ಪ ಡೀಟೇಲ್ ಬೇಕಾಗುತ್ತೆ. ಅವರು ಮಗನ್ನ MSc ಮಾಡಿದ್ರು, PhD ಮಾಡಿಸಿದ್ರು ಬುದ್ಧಿವಂತ. ಅವಾಗ ಜರ್ಮನಿ ಕಳಿಸಿದ್ರು. ಜರ್ಮನಿಲಿ ಅವರು ಹೋಗಿ ಲ್ಯಾಸಿಕ್ಸ್ ಇನ್ವೆನ್ಷನ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಲ್ಯಾಸಿಕ್ಸ್ ಕಂಪ್ನೀಲಿ, ಇನ್ವೆನ್ಷನ್ ಆಫ್ ಲ್ಯಾಸಿಕ್ಸ್ ಕಂಪ್ನಿ. ಅದರಲ್ಲಿ ತುಂಬ ಬುದ್ಧಿವಂತನಾಗಿದ್ದಂಥ ಅತ್ಯಂತ ಪ್ರಪಂಚದ ದೊಡ್ಡ ಶ್ರೀಮಂತನಾಗ್ಬಿಡ್ತಾನೆ. ಆಗ ಇವರಿಗೆ 400-500 ಚದರದ ಮನೆ ಇಂಗ್ಲೆಂಡಲ್ಲಿ ಕಟ್ಕೊಳ್ಳೋಂಥ ಇದಾಗ್ತಾನೆ. ಕಂಪ್ನಿ ಪಾರ್ಟ್ನರ್ ಆಗಿಬಿಡ್ತಾನೆ.
ಅವನ ಹತ್ರ ಇದು ಏನು ಅವನ ಹತ್ರ ಇಲ್ಲದೇ ಇರೋ ಕಾರುಗಳಿರಲಿಲ್ಲ, 1,50,000 ಕೋಟಿ ಎಲ್ಲ ಇರುತ್ತೆ. ಆಗ ಅವ್ರ ಮನೆಗೆ ಸ್ವಿಮ್ಮಿಂಗ್ ಪೂಲೇ ಇಂಟರ್ನ್ಯಾಷನಲ್ ಸ್ವಿಮ್ಮಿಂಗ್ ಪೂಲ್ ಥರ. ಇದೊಂದು ಹೇಳಿ ನಿಲ್ಲಿಸ್ಬಿಡ್ತೀನಿ ಇವತ್ತು. ಅದನ್ನು ಅಷ್ಟು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇರುತ್ತೆ. ಆವಾಗ ಅವ್ರ ಕಡೆಗೆ ಫ್ರಸ್ಟ್ರೇಟ್ ಆಗಿಬಿಟ್ಟು ಅವರು ಚಂದ್ರಗುಪ್ತ ಶ್ರವಣಬೆಳಗೊಳಕ್ಕೆ ಬಂದು ದಿಗಂಬರ ಸನ್ಯಾಸಿ ಆದ ಹಾಗೆ ಇವರು ಸನ್ಯಾಸಿ ಆಗಿಬಿಡ್ತಾರೆ ಹಿಮಾಲಯಕ್ಕೆ ಬಂದು. ಕೋಡ್ ನೇಮ್ಡ್ ಗಾಡ್ ಅಂತ ಬುಕ್ ಬರೀತಾರೆ, ಹೋಲಿಸ್ಟಿಕ್ ಸೈನ್ಸ್ ಬಗ್ಗೆ. ಕೋಡ್ ನೇಮ್ಡ್ ಗಾಡ್ ಅಂತ. ನಾಳೆ ಮುಂದುವರಿಸ್ತೇನೆ, ಏಕೆಂತಂದರೆ ದೈನಂದಿನ ಚಿಂತನ. ನಮಸ್ಕಾರ, ವಂದನೆಗಳು, ಅಭಿನಂದನೆಗಳು. ಒಟ್ಟಿನಲ್ಲಿ ನಿತ್ಯ ನಿರಂತರವಾಗಿ ಗಾಯತ್ರಿ ಜಪ ಮಾಡಿ ಅದನ್ನು ಅನುಸಂಧಾನವನ್ನು ಮಾನಸಿಕವಾಗಿ ಮಾಡ್ತಾ ಹೋಗೋಣ. ನಮ್ಮನ್ನು ನಾವು ಉದ್ಧರಿಸ್ಕೊಳ್ಳೋಣ. ಸನಾತನದ ನಮ್ಮದು ಸಂಪ್ರದಾಯ, ನಮ್ಮ ಬದುಕು, ಉಸಿರಾಟ. ನಮ್ಮ ಧರ್ಮ ನಮ್ಮನ್ನು ಕಾಪಾಡಬೇಕಾಗಿದೆ.